ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಬಂದುಬಿಟ್ಟು ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿವಸ ಜನವರಿ 22ರಂದು ಮಾಡ್ಕೊಂಡಿದ್ದು. ಅವತ್ತು ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಅವರೇ ದೀಪ ಹಚ್ಚಿ ಹೂ ಏರಿಸಿ ಎಲ್ಲ ಪೂಜೆ ಮಾಡಿ ಮುಗಿಸಿದ್ರು ಫ್ರೆಂಡ್ಸ್. ಯಾಕಂದ್ರೆ ಮನೆ ತುಂಬ ಗದ್ದಲ ಇರೋದ್ರಿಂದ ಅವರು ಬೆಳಿಗ್ಗೆ ಮಾಡ್ಕೊಂಬಿಟ್ರು. ಸಾಯಂಕಾಲ ನಾನು ಮಾಡ್ತೀನಿ ಅಂದೆ. ಮತ್ತು ಅವತ್ತಿನ ದಿನ ಮಧ್ಯಾಹ್ನ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಊಟಕ್ಕೆ ಮಾಡಿದ್ವಿ. ಅಕ್ಕಿನೂ ಕೂಡ ನೆನೆ ಹಾಕಿದ್ದೆ ನಾನು, ದೋಸೆ, ಇಡ್ಲಿ ಮತ್ತು ಪಡ್ಡು ಮಾಡೋಕ್ಕಂತ ಹೇಳ್ಬಿಟ್ಟು. ಆ ಅಕ್ಕಿನ ಇವಾಗ ರಾತ್ರಿ ಟೈಮಲ್ಲಿ ನಾನು ರುಬ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಒಂದು 6:30 ಆಗಿತ್ತು ಟೈಮು. 6:30 7 ಗಂಟೆ ಆಗಕ್ಕೆ ಬಂದಿತ್ತು. ನಾನು ಅದೇ ಟೈಮಲ್ಲೇ ರುಬ್ಬೋದು ಫ್ರೆಂಡ್ಸ್. ಪ್ರತಿ ಸಲ ಚೆನ್ನಾಗೇ ಹಿಟ್ಟು ಉಬ್ಬಿ ಬಂದಿರ್ತೈತಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಕೆಲವೊಬ್ರು ಹೇಳ್ತಾರೆ ಬೇಗ ರುಬ್ಬಬೇಕು, ಬೇಗ ರುಬ್ಬಿಟ್ರೆ ಚೆನ್ನಾಗಿ ಉಬ್ಬಿ ಬರ್ತೈತಿ ಅಂತ ಹೇಳ್ತಾರೆ, 5 ಗಂಟೆ 6 ಗಂಟೆ ಹಿಂಗೆ. ಬಟ್ ನಾನು 6:30 7 ಗಂಟೆಗೆ ರುಬ್ತೀನಿ ಫ್ರೆಂಡ್ಸ್. ನೋಡ್ಬೋದು, ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ರುಬ್ಕೊಂಡ್ರೆ ದೋಸೆ ಮತ್ತು ಇಡ್ಲಿ ಚೆನ್ನಾಗಿ ಬರ್ತವೆ. ಇಡ್ಲಿಗೆ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಬೋದು. ಬಟ್ ನಾನು ಎಲ್ಲ ಒಟ್ಟಿಗೆ ನೆನೆ ಹಾಕಿ ಒಟ್ಟಿಗೆ ರುಬ್ತೀನಲ್ಲ, ಸಾಫ್ಟಾಗಿನ ಮಾಡ್ಕೊಂಬಿಡ್ತೀನಿ. ಚೆನ್ನಾಗಿ ಬಂದಿದ್ವು ಇಡ್ಲಿನೂ, ಸಾಫ್ಟಾಗಿ ಬಂದಿದ್ವು. ಎತ್ತರ್ವ ನೋಡ್ರಿ ಆಟ ಆಡ್ತಾ ಇದ್ದ. ಒಟ್ಟಿನಲ್ಲಿ ಒಂದು ಆಟ ಇರ್ತೈತಿ. ಅವನಿಂದ ಒಂದು ಸ್ವಲ್ಪ ಹ್ಯಾಪಿಯಾಗಿ ಮನೆಯಲ್ಲಿ ಚೆನ್ನಾಗಿ ನಗ್ನಗ್ತಾ ಇರ್ತೀವಿ. ಸಣ್ಣ ಮಕ್ಕಳು ನೋಡ್ರಿ, ಏನು ಮಾಡಿದ್ರೂ ಚೆಂದ. ಅವರು ಖುಷಿ ಇರ್ತೈತಿ ಮಕ್ಕಳ ಆಟ ಪಾಠ ನೋಡಿ. ಈಗ ನೋಡ್ರಿ, ನಾನು ರಾತ್ರಿ ಅಷ್ಟು ವಿಡಿಯೋ ಮಾಡಿಕೊಂಡೆ. ಮತ್ತು ಮರುದಿನ ಆಲ್ರೆಡಿ ಈಗ ಇಡ್ಲಿ ಮಾಡೀನಿ, ಚಟ್ನಿ ಮಾಡೀನಿ. ಎಲ್ಲನೂ ತೋರಿಸ್ಕೊಂಡು ಕುಂತ್ರೆ ಲೇಟ್ ಆಗಿಬಿಡುತ್ತೆ ನಮ್ಮಿತ್ತಾಗ ಸ್ಕೂಲಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ. ಈಗ ಆಕಿನೂ ರೆಡಿ ಆಗ್ಯಾಳ. ಅವತ್ತು ಕರಾಟೆ ಇತ್ತು, ಮಂಗಳವಾರ. ಪ್ರತಿ ಮಂಗಳವಾರ ಕರಾಟೆ ಕ್ಲಾಸ್ ಇರ್ತೈತಿ. ಮನೆಯಲ್ಲೇ ಹಾಕ್ಕೊಂಡು ಹೋಗ್ತಾಳೆ ಈಗ ಕರಾಟೆ ಡ್ರೆಸ್. ಮುಂಚೆ ಎಲ್ಲ ಅಲ್ಲೇ ಸ್ಕೂಲಲ್ಲೇ ಹೋದ್ಮೇಲೆ ಹಾಕ್ಕೊತಿದ್ಲು. ಈಗ ಒಂದು 3-4 ವಾರದಿಂದ ಮನ್ಯಾಗನ ಹಾಕ್ಕೊಂಡು ಹೋಗ್ತಾಳ. ಇಬ್ಬರಿಗೆ ನಮ್ಮ ಮನೆಯವ್ರಿಗೂ ಚಟ್ನಿ ಇಡ್ಲಿ ಕಟ್ಟೀನಿ. ನಮ್ಮ ಮನೆಯವರು ಕೂಡ ಏನು ನನಗೆ ಅನ್ನ ಸಾಂಬಾರು ಮಾಡು, ಚಪಾತಿ ಮಾಡು, ಪಲ್ಯ ಮಾಡು ಈ ಥರ ಏನೂ ಕೇಳೋಂಗಿಲ್ಲ. ಬೆಳಿಗ್ಗೆ ಏನು ಮಾಡಿರ್ತೀನಿ ನೋಡ್ರಿ, ಅದನ್ನು ಮಧ್ಯಾಹ್ನ ಕೊಟ್ಟು ಕಳಿಸ್ತೀನಿ. ಅವ್ರಿಗೆ ದೋಸೆ ಒಂದು ಇಷ್ಟ ಆಗೋಲ್ಲ, ಮಧ್ಯಾಹ್ನ ತಿನ್ನೋಕೆ ಆಗಂಗಿಲ್ಲ. ದೋಸೆ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ತಿಂತಾರೆ ಅವರು. ಹೋದ ಸಲ ಹೇಳಿದ್ರು, ದೋಸೆನ ಮಧ್ಯಾಹ್ನ ಕಟ್ಟಕ್ಕೆ ಹೋಗ್ಬೇಡ, ಬೆಳಿಗ್ಗೆ ತಿಂದು ಹೋಗ್ತೀನಿ, ಮಧ್ಯಾಹ್ನ ನೋಡೋಣ ಏನಾರು ಮಾಡುವಂತೆ ಅಂತ ಅಂದಿದ್ರು. ನಾನು ಈ ಸಲ ದೋಸೆ ಮಾಡಲೇ ಇಲ್ಲ, ಬರೀ ಇಡ್ಲಿ ಮತ್ತು ಪಡ್ಡು ಮಾಡಿದೆ. ಹಿಟ್ಟು ಖಾಲಿನೇ ಆಗಿ ಹೋಯಿತು ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ತಂಗಿ ಹಸ್ಬೆಂಡು ಅವರೆಲ್ಲರೂ ಇದ್ರಲ್ಲ, ಹಾಗಾಗಿ ಜಾಸ್ತಿ ನೆನೆ ಹಾಕಿದ್ನಲ್ಲ. 2 ದಿವಸ ಆಯಿತು ಇಡ್ಲಿ ಮತ್ತು ಪಡ್ಡು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದವು ಇಡ್ಲಿ, ಸಾಫ್ಟಾಗಿ ಬಂದಿದ್ವು ಫ್ರೆಂಡ್ಸ್. ಒಂದು 6 ಬಟ್ಲ ನಾನು ರೇಷನ್ ಅಕ್ಕಿ ಹಾಕಿದ್ದೆ. 2 ಬಟ್ಲ ಹೊರಗಡೆ ಅಂಗಡಿಯೊಳಗೆ ಸಿಗ್ತಾವೆ ನೋಡ್ರಿ, ಇಡ್ಲಿ ಅಕ್ಕಿ ಅಂತ ಹೇಳ್ಬಿಟ್ಟು, ಆ ಅಕ್ಕಿನ ಹಾಕಿದ್ದೆ ಫ್ರೆಂಡ್ಸ್ ನಾನು. ಚೆನ್ನಾಗಿ ಬಂದಿದ್ವು. 3 ಬಟ್ಲ ಅಕ್ಕಿಗೆ 1 ಬಟ್ಲ ಉದ್ದಿನಬೇಳೆ, ಒಂದು ಅರ್ಧ ಕಪ್ಪಷ್ಟು ಇದು ಏನಪ್ಪ ಅಂದರೆ ಅವಲಕ್ಕಿ, ಒಂದು 2 ಟೇಬಲ್ ಸ್ಪೂನಷ್ಟು ಸಾಬುದಾನಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೆ ಫ್ರೆಂಡ್ಸ್. ಮೆಂತ್ಯಕಾಳು ಎಲ್ಲ ಹಾಕಿ ನೆನೆ ಹಾಕಿದ್ದೆ. ಸಾಫ್ಟಾಗಿ ಚೆನ್ನಾಗಿ ಬಂದವು. ನಮಿತ ಮಾಡಕತ್ತಾಳ ನೋಡ್ರಿ, ತಾನು ಹೆಂಗೆ ಅದನ್ನು ಸ್ಪೂನ್ ಅಳಿಗಾಡ್ಸ್ತಾಳೆ ಹಾಗೆ ಕ್ಯಾಮ್ರಾನು ಅಳಿಗಾಡೈತೆ. ಆಕೆಗೆ ಗೊತ್ತಾಗಿಲ್ಲ ಅದು. 3 ಇಡ್ಲಿ ಹಾಕಿಸ್ಕೊಂಡಾಳೆ ನೋಡ್ರಿ. ಬರೀ ಇನ್ನೊಂದು ತಿನ್ನು ಹೊಡ್ತಮ್ಮ ಅಂತಂದ್ರೆ, ಇಲ್ಲ ಸಾಕು, ನಂಗೆ ಇಷ್ಟೇ ಸಾಕು ಅಂತಂದ್ಲು. ಕಡಿಮೆ ಆಕಿ ಬೆಳಿಗ್ಗೆ ತಿನ್ನೋದು ಕಡಿಮೆ, ಸ್ಕೂಲಿಂದ ಬಂದಮೇಲೆ ಮಾಡ್ತಾಳೆ. ಈಗ ಚೆನ್ನಾಗಿ ಊಟ ಮಾಡ್ತಾಳೆ. ಬಟ್ ಏನಪ್ಪ ಅಂತಂದ್ರೆ ಬೆಳಿಗ್ಗೆನೇ ತಿನ್ನಂಗಿಲ್ಲ, ಅವಸರವಾಗಿ ಹೋಗ್ಬಿಡ್ತಾಳೆ. ಹಾಗಾಗಿ ಟೈಮು ತೋರ್ಸಾಕತ್ತಾಳ್ರಿ, 10 ನಿಮಿಷ ಮುಂದೆ ಐತೆ ಅದು ನಮ್ಮದು ಟೈಮು. ಅದನ್ನು ಎಷ್ಟೇ ನಾವು ಕರೆಕ್ಟಾಗಿ ಇಟ್ರೂ ಅದು ಮತ್ತು ಮುಂದೆ ಒಂದು 10 ನಿಮಿಷ ಮುಂದಕ್ಕೆ ಹೋಗೇ ಬಿಡ್ತೈತಿ. ಈಗ ಅವ್ರಿಗೆಲ್ಲ ಬುತ್ತಿ ಕಟ್ಟಿಟ್ಟಿನಿ ಬಾಕ್ಸಿಗೆ ಹಾಕಿ. ಆಮೇಲೆ ನಾವು ಕೂಡ ತಿಂದ್ವಿ. 2 ಒಬ್ಬಿ ಮಾಡಿದ್ದೆ ಫ್ರೆಂಡ್ಸ್, ಕರೆಕ್ಟಾಗಿ ಬಂದು 2 ಒಬ್ಬಿ. ಅಂದರೆ ಫಸ್ಟ್ ಒಬ್ಬಿಯೊಳಗೆ 24 ಬರ್ತಾವೆ, ಆಮೇಲೆ ಒಂದು 24 ಬರ್ತಾವೆ. ಒಂದು ಸಲ ಮಾಡಿದ್ವಿ ಅಂದರೆ ಚೆನ್ನಾಗಿ ತಿಂದ್ಬಿಡ್ತೀವಿ ನಾವು. 2 ತಿಂದ್ವಿ, 3 ತಿಂದ್ವಿ, 4 ತಿಂದ್ವಿ, ಈ ಥರ ಡಯಟ್ ಮಾಡೋಕ್ಕೆ ಹೋಗಂಗಿಲ್ಲ. ಎಷ್ಟು ತಿನ್ಬೇಕು ಅನಿಸುತ್ತೆ ಅಷ್ಟು ತಿಂದ್ಬಿಡ್ತೀವಿ. ಪದೇ ಅಂತೂ ಮಾಡೋಂಗಿಲ್ಲಲ್ಲ ದಿನಾಲು.
ವಾರದಾಗ ಇದು 15 ದಿವ್ಸಕ್ಕೆ ಒಂದ್ಸಲ ಮಾಡ್ತೀನಿ ಇಡ್ಲಿ ಪಡ್ಡು ವಡೆ ಅವನ್ನ. ಈಗ ನೋಡ್ಬೋದು ನಾನು ಹುಳ್ಳಿಕಾಳು ಬೆಳಿಗ್ಗೆ ನೆನೆ ಹಾಕಿದ್ದೆ, ಫುಲ್ ಹಗಲಿ ಒಂದು ಮತ್ತು ರಾತ್ರಿ ಒಂದು 24 ಅವರ್ ನೆನೆಸಿ ಈಗ ಅವನ್ನ ನಾನು ಅಡುಗೆ ಒಳಗೆ ಕಟ್ಟಿಟ್ಟೀನಿ ಮೊಳಕೆ ಬರಲಿ ಅಂತ ಹೇಳಿಬಿಟ್ಟು. ಏನು ಫಾಸ್ಟ್ ಅದನವ, ಫಾಸ್ಟ್ ಅದನ ನನಗೆ ಓಡೋಕ್ಕಾಗವಲ್ದ ಒಬ್ಬರ. ನೋಡು ನೀ ಹಿಡ್ದಿದ್ದೆ ಅದಕ್ಕೆ ಕಾಲು ಅಷ್ಟು ಹಿಡ್ಕೊಂಡ ನಾವ ಅಕ್ಕಿ ನೋಡಲ್ಲೇ. ಹಾಂ ಬರ್ರಿ. ಹಾಂ ಬಂದ್ವಿ ಇವ ನನಗೆ ಓಡೋಕ್ಕಾಗವಲ್ದು. ಅಯ್ಯೋ ಬೇ ಅವ್ನು ನೋಡಲ್ಲ ಹೆಂಗೆ ನೋಡ್ತಾನ. ಐ ಹೊರಗಿನ ಪ್ರಪಂಚಕ್ಕೆ ಈಗ ಬಂದ. ನಿದ್ದೆ ಆತು, ಬಾ ಒಳಗೆ ಬಾ. ಗಣಪತಿ ಬಪ್ಪ ನಾವೇನು ನೋಡಿಲ್ಲ ಅಳಾಕತ್ಬಿಟ್ಟಾಳ, ಎಲ್ಲಿ ಹೋದ್ರೆ ನಾನು ಬಿಟ್ಟು ಅಂತಂದು. ಗುಂಡ ಸಣ್ಣ ಗುಂಡ. ಹಾಂ ಅಲ್ಲೇ ಇಡು. ಅದ ಇದು ಅಂತ. ಹೌದಾ ಮಕ್ಕಳು ಮುಟ್ಟಬಾರ್ದು ಅದನ್ನು. ಓಡಿದ ತಲೆಗೆ ಹಚ್ಕೊಳೋದು ಕೊಡಪ್ಪಾಜಿ, ಅದು ಕೂದ್ಲಕ್ಕೆ ಹಚ್ಕೊಳೋದು, ಅದು ಕೂದ್ಲಕ್ಕೆ ಹಚ್ಕೊಳೋದು. ಫ್ರೆಂಡ್ಸ್ ನೋಡ್ರಿ, ಈಗ ನಾಷ್ಟ ಮಾಡಿದ್ದು ಪಾತ್ರೆ ನಾಷ್ಟ ಮಾಡಿ ನಮ್ಮ ನವ್ಯಾಗ ವಾಕಿಂಗ್ ಮಾಡಿಸಿದೆ ಒಂದು 15 ನಿಮಿಷ. ಅವನಷ್ಟು ದಬ್ಬ ಹಾಕಿ ಅವ್ನು ತೊಳಿಬೇಕು. ಇವಂಗ ಇದು ಬೇಕಾಗೈತಿ ಈಗ ಆಟ ಆಡೋಕೆ. ಯಾರಾದ್ರೂ ಮಕ್ಕಳು ತಟ್ಟೆ ಇದು ಇಡ್ಲಿ ತಟ್ಟೆ ಸ್ಟ್ಯಾಂಡ್ ಒಳಗೆ ಆಟ ಆಡ್ತಾರನ? ಹಾಂ ಇಲ್ಲ, ಕೊಡಲ್ಲ. ಮುಸರದು ನೀರೈತಿ, ಗಲೀಜಾಗ್ಯಾವು. ಆಮೇಲೆ ತೊಳಿತೀನಲ್ಲ. ಹ್ಞೂ ತೊಳಿತೀನಲ್ಲ, ಆಮೇಲೆ ಕೊಡ್ತೀನಿ. ಬೇಡಪ್ಪ, ಬ್ಯಾಡ ಬೇ ಅನ್ಬಾರ್ದು ಬೇಡಪ್ಪ. ತೊಳೆದು ಕೊಡ್ತೀನಿ ನೋಡಿ. ಈಗ ತಮ್ಮಗೆ ಆಟ ಆಡ್ಸೋಗು, ತೊಳಿತೀನಲ್ಲ ಆವಾಗ ಆಟ ಆಡುವಂತೆ. ನೋಡ್ರಿ, ಎಲ್ಲ ಮಕ್ಕಳು ಆಟಿಕೆ ಸಾಮಾನು ಜೊತೆಗೆ ಆಟ ಆಡಿದ್ರೆ ಹಾಲು ಕುದಿಯಾಕತ್ತವ. ಮಾದೇವಿ ಆಫ್ ಮಾಡಿಲ್ಲ ನೋಡು. ಇವ್ವ ಒಟ್ಟನ್ನು ತೊಗೊಂಡು ಆಟ ಆಡ್ಬೇಕಿವ. ಹಾಂ ಓ ಬ್ಯಾಡಪ್ಪ. ನೋಡಿ ತಮ್ಮಗೆ ಆಟ ಆಡ್ಸು, ಆಮೇಲೆ ತೊಳೆದು ಕೊಡ್ತೀನಂತ. ಮೊಸರಾಗ್ಯಾವ ಈಗ. ಅಪ್ಪ ನಡಿ, ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ ನನಗೆ. ನಡಿ ನಡಿ ತಾವೇ ತಾ. ಬಾ. ಇಡ್ಲಿ ಪಾತ್ರೆ ಬೇಕಂತ. ನಾವು ಬೇ ಅಂತೀವಲ್ಲ ಅವಾಗ. ಯಾರು ಬಂದರು? ಯಾರೇ ಇಲ್ಲ. ಅಂಕಲ್ ಅಲ್ಲಿ ಪಾಪ ಆಡಕತ್ತ ನಾವು ಕರ್ಕೊಂಬೋಗು. ಪಾಪು ಕರ್ಕೊಂಬ, ಅಲ್ಲಿ ನೋಡಕತ್ತಾರ ನೀನು ಕ್ಯಾಮ್ರಾದಾಗ. ವಾ ಹಿಂಗ ಅಲ್ಲಿ ತೋರಿಸು, ಅಲ್ಲಿ ತೋರಿಸು. ಡ್ಯಾನ್ಸ್ ಮಾಡಪ್ಪ, ಡ್ಯಾನ್ಸ್. ಇಲ್ಲಿ ಬಾ. ಹಾಂ ಮಾಡು, ಡ್ಯಾನ್ಸ್ ಮಾಡು. ಮಾಡು ಡ್ಯಾನ್ಸ್ ಮಾಡು ಅಲ್ಲಿ ನೋಡ್ಕೊಂಡು. ತಮ್ಮ
ನೋಡ್ರಿ ಫ್ರೆಂಡ್ಸ್ ಹೆಂಗೆ ಅಳಾಗತ್ತ ನೋಡ್ರಿ ಅವ ಚಿಕ್ಕ ಇವ ಕರ್ಕೊಂಡು ಅಂದ್ಬಿಟ್ಟು ಏನಪ್ಪಚ್ಚಿ ಏನು ಮಮ್ಮಿ ಏನು ಹೋಗ್ಯಾಳ ಮಮ್ಮಿ ಏನು ಹೋಗ್ಯಾಳಪ್ಪ ಮಮ್ಮಿ ಏನು ಹೋದ ಮಮ್ಮಿ ಏನು ನೀ ಕರ್ಕೊಳಕ್ ಬರಲ್ಲ ನಿನ್ ತಮ್ಮಗ ಆಟ ಆಡಿಸ್ಬೇಕಲ್ಲ ಹೌದಾ ಓ ಓ ಏನವ ಹೌದು ಕರ್ಕೊಂಡ್ಬಂದಿದ್ದೆ ಎಲ್ಲಿ ಹೋಗಿದ್ದೆ ನಮ್ಮನ್ನೆಲ್ಲ ಬಿಟ್ಟು ಅವ್ರು ಬಿಟ್ಟು ಹೋಗ್ಬಿಟ್ಟಿದ್ದ ನೀನು ಪಾಪು ಒಳಕುಂತೈತಿ ಇಲ್ಲಿ ಹೌದಾ ಇವ ವೈ 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 ಚಲೋ ಬೇಡ ನಿಂದು ಒಂದು ಹಾಕು ಅದ ಹಾಕು ಹೌದಾ चलेया ओ मेरी बातें चलेया चलेया कृष्ण अಯ್ಯೋ ದೇವ್ರೆ ಏನ ನೆಟ್ಟು ಯಾರು ಆಪ್ ಮಾಡು ನಂಗೆ ಕೋಡ್ ಗೊತ್ತಿಲ್ಲ ತಮ್ಮಯ್ಯ ಏನಾಯ್ತು ನೋಡೋಣ ಏನು ಮಾಡ್ಯಾಳ ನೋಡೋಣ ಡಾಕ್ಟರ್ ನಿಂತ್ಕೊಂಡು ಹುಡುಗನ್ ಬಿಟ್ಟು ಹೋಗಿದ್ದ ನೀನು ಬಾತ್ರೂಮ್ ಹೇಳಿದ್ರ ಹಾಂ ಎಷ್ಟು ಹೇಳ 47 ಅಯ್ಯೋ ಜಾಸ್ತಿ ಆಗ್ತದಲ್ಲ ನೀನು ಹೆಸರು ಬಗ್ಗೆ ಪಾತ್ರದಲ್ಲಿ ಡಾಲ್ ಶಿರಕ್ಷೆ ವಿಜ್ಞಾನಿ ಇವಾಗ ಎಕ್ಸ್ಕ್ಲೂಸಿವ್ ಪಾಪ ಏನಿದು ತತ್ತ ಮಾಮ ಮಾಡಿದೆ ಅಯ್ಯೋ ನೀವು ಏನೈತಿ ನೋಡಿ ನೋಡಿ ಹೆಂಗಿದೆ ಏನ್ ಬರ್ತಾ ಇಲ್ಲ ಆಫ್ ಮಾಡಂತ ಹೇಳಿದ್ರೆ ಆನ್ ಮಾಡು ಎಷ್ಟು ಚೆನ್ನಾಗಿ ಹಾಕ್ಯಾರ ನೋಡಿ ಅವರು ಏನ್ ಬರ್ತಾ ಇಲ್ಲ ವಿಡಿಯೋ ಹಾಕಿದ್ದಕ್ಕೆ ಬಂತಲ್ಲ ನೋಡಾಗೈತೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಪಾತ್ರೆ ತೊಳೆದ್ಬಿಟ್ಟು ಪಾಪು ಒಳಗಂತಿದ್ದ ಎತ್ಕೊಂಡಿದ್ದೆ ಮತ್ತು ಅವ್ರ ಅವನ ಕೈ ಕೊಟ್ಟು ಎಲ್ಲ ಉಷ್ಟು ತೊಳೆದೆ ಈಗ ಚೌಳಿಕಾಯಿ ಹೊರಗೆ ತೆಗೆದಿಟ್ಟಾಳಕಿ ಅಡುಗೆ ಮಾಡಬೇಕೀಗ ಮಧ್ಯಾಹ್ನಕ್ಕೆ ಮತ್ತು ಅಡುಗೆ ಏನೂ ಇಲ್ಲ ಮನ್ಯಾಗ ಸಾಂಬಾರು ಐತಿ ಸ್ವಲ್ಪ ಅನ್ನ ಐತಿ ರಾತ್ರಿದು ನೋಡ್ಬೋದು ಇದು ಟಮಾಟಿ ಸಾರು ಮಾಡಿದ್ದೆ ಸಖತ್ತಾಗಿತ್ತು ಫ್ರೆಂಡ್ಸ್ ಟಮಾಟಿ ಸಾರು ರಾತ್ರಿ ಮಾಡಿರ್ತೀವಿ ನೋಡ್ರಿ ಬೆಳಿಗ್ಗೆ ಇನ್ನೂ ರುಚಿಯಾಗಿ ಬರ್ತೈತಿ ಬೆಳಿಗ್ಗೆ ತಿನ್ನೋಕೆ ಅಂದರೆ ಬೆಳಿಗ್ಗೆ ತಿನ್ನೋಂಗಿಲ್ಲ ಮಧ್ಯಾಹ್ನ ತಿನ್ನೋಕೆ ಭಾಳ ಚಲೋ ಇರ್ತೈತಿ ರುಚಿಯಾಗಿರ್ತೈತಿ ಫ್ರೆಂಡ್ಸ್
ಹಾಲು ಕಾಸಿಟ್ಟಿವಿ. ಇದು ನಾನು ಬೆಳಿಗ್ಗೆ ಕಾಸಿದ್ದೆ, ಇದು ನಮ್ಮ ತಂಗಿ ಕಾಸ್ಕೊಂಡಾಳ. ಆಕಿಗೆ ಆರೆಂಜ್ ಕಲರ್ ಹಾಲು ಇಷ್ಟ ಆಕ್ಕವು. ಗ್ರೀನ್ ಕಲರ್ ಮತ್ತು ಬರ್ತೈತೆ ನೋಡ್ರಿ, ಅದನ್ನ ಇಷ್ಟ ಪಡಲ್ಲ ಆಕಿ. ಹಾಗಾಗಿ ಆರೆಂಜ್ ಕಲರ್ ಹಾಲು ಬಿಸಿ ಮಾಡಿಕೊಂಡ್ಲು ಕಾಫಿಗೆ ಮತ್ತು ಹುಡುಗ ಕುಡ್ಸಕ್ಕೆ. ಈಗ ಚೌಳಿಕಾಯಿ ಹೊರಗೆ ತೆಗೆದಿಟ್ಟಾಳ, ಚೌಳಿಕಾಯಿ ಪಲ್ಯ ಮಾಡ್ತೀನಿ ಅಂತಂದು. ಆಮೇಲೆ ಇಲ್ಲಿ ನೋಡ್ರಿ ಫ್ರೆಂಡ್ಸು, ಮತ್ತು ಮರುದಿನ ಬೆಳಿಗ್ಗೆ ಪಡ್ಡು ಮಾಡಿದ್ದೆ ನಾಷ್ಟಕ್ಕೆ. ಪಡ್ಡು ಭಾಳ ಚಲೋ ಅಂದ್ರೆ ಚಲೋ ಬಂದಿದ್ದು. ಪಡ್ಡಿನ ಹಂಚು ನಮ್ಮ ತಂಗಿದಿದೆ, ತೊಗೊಂಬ ಅಂತಂದು ಹೇಳಿದ್ದೆ. ತೊಗೊಂಬಂದಿದ್ರು ಆಕಿ ಗಂಡ. ಮತ್ತು ಪಡ್ಡು ಮಾಡಿದ್ದೆ. ಅದಕ್ಕೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ಮಾಡಿದ್ದೆ ಫ್ರೆಂಡ್ಸು. ಸೂಪರಾಗಿ ಬಂದಿತ್ತು. ಈಗ ನೋಡ್ರಿ ಬೆಳಿಗ್ಗೆ ಮಾಡಿದ್ದೆ ತಿನ್ನಕ್ಕೆ. ಒಂದು 5 ಉಳಿದಿದ್ದು, ಅವು ಸಾಲೋದಿಲ್ಲ ಇಬ್ಬರಿಗೆ ಅಂತೇಳ್ಬಿಟ್ಟು ಮತ್ತು ಒಂದು ಒಬ್ಬಿನ ಹಾಕಿನಿ. ಈಗ ನಾನು, ನಮ್ಮ ತಂಗಿ, ಅಥರ್ವ ಮತ್ತು ನವ್ಯಾಗ 4 ಮಂದಿಗೆ ಬೇಕಾಗುತ್ತೆ ನೋಡ್ರಿ. ಹೊರಗಡೆ ಹೋಗೋರು ತಿಂದುಬಿಟ್ಟು ಹೋದ್ರು ಅವ್ರು ಹೋದ್ಮೇಲೆ ಈಗ ನಾವು ಕೂಡ ತಿನ್ನಬೇಕು ಅಂತ ಎಲ್ಲ ಮುಖ ಗಿಖ ತೊಳ್ಕೊಂಡು ರೆಡಿಯಾಗೀವಿ ತಿನ್ಬೇಕಂತಂದು. ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ. ಪಡ್ಡನ್ನು ಕೂಡ ಅಷ್ಟೇ ನೀಟಾಗಿ ಬರ್ತಾವೆ. ಸರಿಯಾದ ಅಳತೆಯಲ್ಲಿ ಹಾಕಿದ್ವಿ ಅಂದ್ರೆ ಕರೆಕ್ಟಾಗಿ ಬರ್ತಾವೆ ಫ್ರೆಂಡ್ಸ್. ನಾನು ಒಂದು ಪಡ್ಡಿನ ಹಂಚು ತೊಗೋಬೇಕು, ಸದ್ಯದಲ್ಲೇ ತೊಗೊತೀನಿ. ಆನ್ಲೈನಲ್ಲೇ ತೊಗೋಬೇಕಂತ ಮಾಡೀನಿ. ಹೊರಗಡೆ ಹೋಗೋಕ್ಕೂ ಆಗೋಲ್ಲ, ಹೋದಾಗ ನಮಗಲ್ಲಿ ನೆನಪು ಆಗೋಲ್ಲ, ಸಿಗೋದೂ ಇಲ್ಲ. ನಾನು ಮೊನ್ನೆ ರೀಸೆಂಟಾಗಿ ಪ್ರೆಸ್ಟೀಜ್ ಅಂಗಡಿಗೆ ಹೋಗಿದ್ದೆ, ಸ್ಟವ್ ಬದಲಿಸ್ಬೇಕು ಅಂತ ಹೇಳ್ಬಿಟ್ಟು. ಏನಾದರೂ ಆಫರ್ ಐತೋ, ರೇಟ್ ಎಷ್ಟಾಗುತ್ತಾ ಏನು ಅಂತ ಕೇಳಕ್ಕೆ ಹೋಗಿದ್ದೆ. ಅವತ್ತು ಗೋಲ್ಡ್ ಶಾಪಿಂಗ್ ಮಾಡಿದ್ದು ನೋಡ್ರಿ, ಅವತ್ತ ಹೋಗಿದ್ದೆ. 4 ಒಲಿದು ನಮ್ಮ ಕಟ್ಟಿಗೆ ಸಾಲೋದಿಲ್ಲ, ಗ್ಯಾಸಿನ ಕಟ್ಟಿಗೆ. 3 ಒಲಿದು ತೊಗೋಬಾರ್ದು ಅಂತಾರೆ, 2 ಒಲಿದ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತಾ ನೋಡ್ತೀನಿ ಫ್ರೆಂಡ್ಸ್. ಹಾಗೆ ಅಲ್ಲಿ ಹೋಗಿದ್ದು ನೋಡ್ರಿ, ಪಡ್ಡಿನ ಹಂಚು ತೊಗೋಬೇಕು ಅನ್ನೋದು ನೆನಪಾಗಿಲ್ಲ ನನಗೆ. ಮನೆಗೆ ಬಂದ ಮೇಲೆ ನೆನಪಾಯ್ತು, ಅಯ್ಯೋ ನಾನೊಂದು ಪಡ್ಡಿನ ಹಂಚು ತೊಗೊಂಬರ್ಲಿಲ್ಲ ನೋಡು. ಅಲ್ಲೇ ಹೋಗಿದ್ದೆ, ಸಿಗ್ತಿದ್ವು ಅಲ್ಲೇ ಪ್ರೆಸ್ಟೀಜ್ ಒಳಗೆ. ಬಟ್ ಏನಂದರೆ ನಾನ್ ಸ್ಟಿಕ್ ಸಿಗ್ತಾವೆ ಪ್ರೆಸ್ಟೀಜ್ ಅಂಗಡಿಯಲ್ಲಿ. ಒಂದು ಸಲ ಕೇಳ್ಕೊಂಬಂದಿದ್ದೆ. ನಾನ್ ಸ್ಟಿಕ್ಕು ಒಳ್ಳೇದಲ್ಲ, ಹಂಗಾಗಿ ನಾನು ನಾನ್ ಸ್ಟಿಕ್ ಇಷ್ಟಪಡೋಕೆ ಹೋಗೋದಿಲ್ಲ ಈಗ ಜಾಸ್ತಿ. ಎಲ್ಲರೂ ನಾನ್ ಸ್ಟಿಕ್ ಬಳಸ್ತಾ ಇಲ್ಲ, ಎಲ್ಲ ದೂರ ಇಟ್ಟಾರ ಈಗೇನಿದ್ರು ಕಾಸ್ಟ್ ಐರನ್ನು, ಕಬ್ಬಿಣದ್ದು ಮತ್ತು ಸ್ಟೀಲು ಈ ಥರದ್ದು ಯೂಸ್ ಮಾಡ್ತಾಯಿದ್ದಾರೆ. ನಾಷ್ಟಕ್ಕೆ ನೋಡ್ಬೋದು ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. 3 ಒಲಿದು ಗ್ಯಾಸ್ ಸ್ಟವ್ ತೊಗೋಬೇಕೋ ಬೇಡವಾ ಅಂತ ನೀವು ಸಜೆಷನ್ ಕೊಡಿರಿ ಫ್ರೆಂಡ್ಸ್. ನೋಡೋಣ. ನಮ್ಮದು ಗ್ಯಾಸ್ ಸ್ಟವ್ ಎಲ್ಲ ಫುಲ್ ಕಪ್ಪು ಒಲೆ ಉರ್ದಂಗೆ ಉರಿಯಾಗತ್ತೈತಿ. ಒಲೆ ಮ್ಯಾಗ ಮಾಡಾಕತ್ತೀವಿ ಅರಿಬಿ ಇದು ಅಡುಗೆನ ಅನ್ನೋ ಥರ ಕಾಣಿಸ್ತಾ ಇದ್ದಾವೆ ಪಾತ್ರೆಗಳೆಲ್ಲ. ಹಾಗಾಗಿ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಸಜೆಷನ್ ಕೊಡಿರಿ. 4 ಒಲಿದಂತೂ ನಮ್ಮ ಕಟ್ಟಿ ಚಿಕ್ಕದೇ ಐತಿ, ಹಿಡ್ಸಂಗಿಲ್ಲ. 4 ಒಲಿದು ತೊಗೊಂಬಂದ್ರೆ ಸುಮ್ಮನೆ ಮತ್ತೆ ತೊಗೊಂಬಂದು ಪ್ರಾಬ್ಲಮ್ ಅನುಭವಿಸೋದ್ಕಿಂತ ನಾವು ಅಳತೆ ಮಾಡಿದ್ವಿ. ಬಂದುಬಿಟ್ಟು ನಮ್ಮ ಮನೆಯವರು ಕೈ ಅಳತೆ ಮಾಡಿದರು, ಅಂದರೆ ಫೀಟ್ ಕೈಯಲ್ಲಿ ಮಾಡ್ತಾರಲ್ಲ ಆ ಥರ ಅಳತೆ ಮಾಡಿ ನೋಡಿದರು. ಚಿಕ್ಕದಾಗುತ್ತಾ ಅಂತಂದ್ರೆ ನಮ್ಮ ಮನೆಯವರು. ಹಾಗಾಗಿ ಮತ್ತೆ ಮುಂದೆ ತಂದ ಮೇಲೆ ಪ್ರಾಬ್ಲಮ್ ಅನುಭವಿಸೋದು ಬೇಡ. ಈಗಲೇ ನಾವು ಡಿಸೈಡ್ ಮಾಡಬೇಕಾಗುತ್ತಾ 3 ಒಲೆ ತೊಗೋಬೇಕಾ ಅಥವಾ 2 ಒಲೆ ತೊಗೋಬೇಕಾ ಅಂತಂದು. ನನ್ನ ಪ್ರಕಾರ 2 ಒಲೆನ ತೊಗೋಬೇಕು ಅಂತ ಅನಿಸುತ್ತೆ. ನಿಮ್ಮ ಸಜೆಷನ್ನು ಕೂಡ ನನಗೆ ಒಂದು ಒಳ್ಳೆಯ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. 2 ಒಲೆ ತೊಗೊಲೆ ಅಥವಾ 3 ಒಲೆ ತೊಗೊಲೆ ಅಂತಂದು. ಯಾಕಂದ್ರೆ 3 ಯಾವುದಕ್ಕೂ ಶುಭ ಅಲ್ಲ ಅಂತಾರೆ. ಹಾಗಾಗಿ ಭಯ ಆಗುತ್ತೆ, ಸುಮ್ಮನೆ ತೊಗೊಂಡು ಮುಂದೆ ಕಷ್ಟ ಅನುಭವಿಸೋದು ಬೇಡ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತು ಹೋಗಿದ್ದೆ, ವಿಡಿಯೋ ಮಾಡೋಕ್ಕೂ ಕೂಡ ನಂಗೆ ನೆನಪಾಗಲಿಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋದ್ರೆ ವಿಡಿಯೋ ಮಾಡ್ಕೊಂಬರ್ತೀನಿ. ಅವ್ರೇನೂ ಅನ್ನಲ್ಲ. ಹೋದ್ಸಲ ನಾನು ಕಡಾಯಿ, ಕುಕ್ಕರ್ ತೊಗೊಂಡು ಮಾಡಿದ್ದೆ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.